ಹಲೋ ಫ್ರೆಂಡ್ಸ್, ಸ್ಟ್ಯಾಟಿಸ್ಟಿಕ್ಸ್ ಸೀರೀಸ್ನ ಮತ್ತೊಂದು ವಿಡಿಯೋಗೆ ನಮಗೆಲ್ಲರಿಗೂ ಸ್ವಾಗತ. ನನಗೆ ಆಲ್ರೆಡಿ ನಿಮಗೆ 25 ಮಾರ್ಕ್ಸ್ಗೆ ಕವರ್ ಮಾಡಿಬಿಟ್ಟಿದ್ದೀನಿ. ಈಗ ಸೆಕ್ಷನ್ ಸಿ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಬರ್ತದೆ. ಆ ಕ್ವಶನ್ ಬಂದು ನಿಮಗೆ ಈ ತರ ಬರ್ತದೆ. ಏನು, ಮೆಷಿನ್ ರಿಪ್ಲೇಸ್ಮೆಂಟ್ ಮೇಲೆ ಒಂದು ಕ್ವಶನ್ ಬರ್ತದೆ. ಮೆಷಿನ್ ರಿಪ್ಲೇಸ್ಮೆಂಟ್ ಯಾವ ಇಯರ್ ಅಲ್ಲಿ ಮೆಷಿನ್ ನ ರಿಪ್ಲೇಸ್ ಮಾಡಿದ್ರೆ ಕಂಪನಿಗೆ ಬೆಸ್ಟ್ ಅನ್ನೋದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ ಅಲ್ವಾ. ನೋಡಿರ್ತೀರಾ ಈ ಕ್ವಶನ್ ಆಲ್ರೆಡಿ ನೀವು. ಈ ಕ್ವಶನ್ ಅಂದ್ರೆ ಫಿಕ್ಸ್ಡ್ ಇದೇ ಸ್ಪಾಟ್ ಅಲ್ಲಿ ಬರುತ್ತೆ ಅಂತ ಏನಿಲ್ಲ. ಕೆಲವೊಂದು ಮಾಡೆಲ್ ಪೇಪರ್ ಅಲ್ಲಿ ಕ್ವಶನ್ ಫಸ್ಟ್ ಕೇಳಿರ್ತಾರೆ, ಕೆಲವೊಂದಲ್ಲಿ ಲಾಸ್ಟ್ ಅಲ್ಲಿ ಕೇಳಿರ್ತಾರೆ. ಹಾಗಾಗಿ ಮೆಷಿನ್ ರಿಪ್ಲೇಸ್ಮೆಂಟ್ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತದೆ. ಮಾಡ್ತಾ ಹೋಗೋಣ. ತುಂಬಾ ಸುಲಭ ಇರ್ತದೆ, ಏನ್ ಕಷ್ಟಪಡೋ ಅವಶ್ಯಕತೆ ಇಲ್ಲ, ತುಂಬಾ ಸುಲಭ ಇರ್ತದೆ. ಮಾಡ್ತಾ ಹೋಗೋಣ. ಈಗ ಸ್ಕ್ರೀನ್ ಮೇಲೆ ನಿಮ್ಗೆ ಒಂದು ಕ್ವಶನ್ ಬರ್ತದೆ, ನೋಡ್ತಾ ಹೋಗಿ. ನಾನು ಓದ್ತಾ ಹೋಗ್ತೀನಿ. The purchase price of a machine A is rupees 5,000. Its resale value and maintenance cost are as follows. ಇಯರ್ ಬಂದ್ಬಿಟ್ಟು ನಿಮಗೆ 1 2 3 4 5 ಇಯರ್ ಗಂಟ ಮೆಷಿನರಿನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಕಾಸ್ಟ್ ಬಂದು ನಿಮಗೆ ಫಸ್ಟ್ ಇಯರ್ಗೆ 100 ಇದೆ, ಸೆಕೆಂಡ್ ಇಯರ್ಗೆ 200 ಇದೆ, ಥರ್ಡ್ ಇಯರ್ಗೆ 330 ಇದೆ, ಅದೇ ರೀತಿ ಫೋರ್ತ್ ಇಯರ್ಗೆ 510 ಇದೆ, ಫಿಫ್ತ್ ಇಯರ್ಗೆ 860 ಇದೆ. ಮತ್ತೆ ರೀಸೇಲ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಫಸ್ಟ್ ಇಯರ್ 3000 ಇದೆ, ಸೆಕೆಂಡ್ ಇಯರ್ 2500 ಇದೆ, ಥರ್ಡ್ ಇಯರ್ 2000 ಇದೆ, ಫೋರ್ತ್ ಇಯರ್ 1500 ಇದೆ, ಲಾಸ್ಟ್ ಇಯರ್ ಬಂದ್ಬಿಟ್ಟು ನಿಮಗೆ 1000 ಇದೆ. ಇಷ್ಟು ಕ್ವಶನ್ ಕೇಳಿದ್ದಾರೆ. ವಾಟ್ ವುಡ್ ಬಿ ದ ಆಪ್ಟಿಮಮ್ ರಿಪ್ಲೇಸ್ಮೆಂಟ್ ಪೀರಿಯಡ್? ಈಗ ನಾನು ಹೇಳಿದ್ನಲ್ಲ, 1 ರಿಂದ 5 ವರ್ಷ ಇದೆ. ಈ 5 ವರ್ಷದಲ್ಲಿ ಮೆಷಿನರಿನ ಯಾವ ಇಯರ್ ರಿಪ್ಲೇಸ್ ಮಾಡಿದ್ರೆ ಕಂಪನಿಗೆ ಮೋರ್ ಬೆಟರ್ ಮೋರ್ ಬೆಸ್ಟ್ ಅನ್ಸುತ್ತೋ ಆ ಇಯರ್ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಏನಿಲ್ಲ, ಸಿಂಪಲ್ ಆಸ್ ಇಟ್ ಈಸ್. ಇಯರ್ ಕಾಲರ್ ಕ್ವಶನ್ ಕೇಳಿದಾರಲ್ವಾ, ಇಯರ್ ಏನಿದೆಯೋ ಅದನ್ನ ಹಾಗೆ ಹಾಕೊಳ್ತಾ ಹೋಗೋಣ. ಇಯರ್ ಬಂದು ನಿಮ್ಗೆ 1 2 3 4 5 ಟೋಟಲ್ 5 ಇಯರ್ಸ್ ಇದೆ ಅಲ್ವಾ, ಹಾಗೆ ಹಾಕೊಳ್ತಾ ಹೋಗೋಣ. ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ನಿಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರಲ್ವಾ, ಅದನ್ನ ನಾವು CI ಅಂತ ನೋಡಿಸ್ತೀವಿ, CI ಅಂತ ತೋರಿಸ್ತೀವಿ. ಎಷ್ಟಿದೆ? ಫಸ್ಟ್ ಇಯರ್ 100 ಇದೆ, ಕರೆಕ್ಟಾ? ಸೆಕೆಂಡ್ ಇಯರ್ ಬಂದ್ಬಿಟ್ಟು ನಿಮ್ಗೆ 200 ಇದೆ ಅಲ್ವಾ? ಥರ್ಡ್ ಇಯರ್ ಬಂದ್ಬಿಟ್ಟು ನಿಮ್ಗೆ 330 ಇದೆ ಅಲ್ವಾ? ಫೋರ್ತ್ ಇಯರ್ 510 ಅಲ್ವಾ? 510 ಇದೆ. ಮತ್ತೆ ಫಿಫ್ತ್ ಇಯರ್ ನಿಮ್ಗೆ ಬಂದ್ಬಿಟ್ಟು 860 ಇದೆ ಮೇಂಟೆನೆನ್ಸ್ ಕಾಸ್ಟ್ ಅಲ್ವಾ? ಕ್ವಶನ್ ಅಲ್ಲಿ ಇನ್ನೇನು ಪ್ರೊವೈಡ್ ಮಾಡಿದ್ದಾರೆ ನೋಡಿ, ರೀಸೇಲ್ ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದಾನೆ. ರೀಸೇಲ್ ವ್ಯಾಲ್ಯೂನ ನಾವು ಏನಂತ ತೋರಿಸ್ತೀವಿ ಅಂದ್ರೆ SN ಅಂತ ತೋರಿಸ್ತೀವಿ. ರೀಸೇಲ್ ವ್ಯಾಲ್ಯೂನ SN ಅಂತ ತೋರಿಸ್ತೀವಿ. ಫಸ್ಟ್ ಇಯರ್ ಏನಿದೆ ರೀಸೇಲ್ ವ್ಯಾಲ್ಯೂ 3000 ಇದೆ ಅಲ್ವಾ? ಫಸ್ಟ್ ಇಯರ್ 3000 ಇದೆ, ಸೆಕೆಂಡ್ ಇಯರ್ 2500 ಇದೆ. ರೀಸೇಲ್ ವ್ಯಾಲ್ಯೂ ನಾವು ಯೂಸೇಜ್ ಮಾಡ್ತಾ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಥರ್ಡ್ ಇಯರ್ ಬಂದಾಗ 2000 ಇದೆ ರೀಸೇಲ್ ವ್ಯಾಲ್ಯೂ, ಅದೇ ಮೆಷಿನರಿ. ಮತ್ತೆ ನೀವು ಮೂರನೇ ಇಯರ್ ಆದಾಗ 2000 ಇದೆ ಅದ್ರ ವರ್ತು. ಫೋರ್ತ್ ಇಯರ್ ಬರೋಷ್ಟ್ರಲ್ಲಿ ಆಗಲೇ 1500 ಆಗೋಗಿದೆ. ಲಾಸ್ಟ್ ಇಯರ್ ಬಂದಾಗ ನಿಮಗೆ 1000 ಇದೆ ಅಲ್ವಾ ರೀಸೇಲ್ ವ್ಯಾಲ್ಯೂ. ಇಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಇಲ್ಲಿಂದ ನಮ್ ಕೆಲಸ ಶುರು ಆಗ್ತಾ ಹೋಗ್ತದೆ. ನೆಕ್ಸ್ಟ್ ನಾವೇನ್ ಮಾಡ್ಕೊಳ್ತೀವಿ ಅಂದ್ರೆ, ಈ ರೀಸೇಲ್ ವ್ಯಾಲ್ಯೂ ಇದೆ ಅಲ್ವಾ, SN ಅಂತ ತೋರಿಸುತ್ತಲ್ಲ, ಪರ್ಚೇಸ್ ಬಂದು ನಿಮ್ಗೆ ಕ್ವಶನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಏನಂತ, 5000 ಗೆ ಮೆಷಿನರಿ ಏನ ಪರ್ಚೇಸ್ ಮಾಡಿದ್ದಾರೆ ಅಂತ. ನೀವು ಪರ್ಚೇಸ್ ವ್ಯಾಲ್ಯೂ ಇದೆಯಲ್ಲ ಈ 5000 ಇಂದ ರೀಸೇಲ್ ವ್ಯಾಲ್ಯೂನ ಮೈನಸ್ ಮಾಡ್ತೀರಾ. ಪರ್ಚೇಸ್ ವ್ಯಾಲ್ಯೂ 5000 ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ರೀಸೇಲ್ ವ್ಯಾಲ್ಯೂನ ಮೈನಸ್ ಮಾಡ್ತೀರಾ. ಪರ್ಚೇಸ್ ವ್ಯಾಲ್ಯೂ ಇಂದ ರೀಸೇಲ್ ವ್ಯಾಲ್ಯೂನ ಮೈನಸ್ ಮಾಡ್ತೀರಾ. ಯಾಕೆ ಮಾಡ್ಬೇಕು ಅಂದ್ರೆ, ನಾವು ಆಪ್ಟಿಮಲ್ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಈ ಕಾಲಮ್ ಕೂಡ ಇಂಪಾರ್ಟೆಂಟ್, ಹಾಗಾಗಿ ಮಾಡ್ತಾ ಹೋಗ್ತೀವಿ. 5000 ಮೈನಸ್ 3000 ಎಷ್ಟು ಬರುತ್ತೆ ನಿಮಗೆ? 2000 ಬರುತ್ತೆ. ಅದೇ ರೀತಿ 5000 ಮೈನಸ್ 2500 ಬರುತ್ತೆ. 5000 ಮೈನಸ್ 2000 3000. ಅದೇ ರೀತಿ 5000 ಮೈನಸ್ 1500 ಎಷ್ಟು ಬರುತ್ತೆ? 5000 ಮೈನಸ್ 1500 3500 ಬರುತ್ತೆ. 5000 ಮೈನಸ್ 1000 4000 ಬರುತ್ತೆ. ಕರೆಕ್ಟ್ ಇದೆ ಅಲ್ವಾ? ಇದಾದ್ಮೇಲೆ ನೆಕ್ಸ್ಟ್ ಕಾಲಮ್ ಏನ್ ಮಾಡ್ತೀವಿ ನಾವು, ಸಮೇಷನ್ ಆಫ್ CI ಇಸ್ ನಥಿಂಗ್ ಬಟ್ ಇಲ್ಲಿ ಹಾಕೊಂಡಿದೀವಲ್ಲ ಮೇಂಟೆನೆನ್ಸ್ ಕಾಸ್ಟ್, ಅದೇನೆ ಸಮೇಷನ್ ಅಥವಾ ಸಿಗ್ಮಾ CI ಅಂತ ಒಂದು ಕಾಲಮ್ ಮಾಡ್ಕೊಳ್ತೀವಿ. ಫಸ್ಟ್ ಇಯರ್ 100 ಇದೆ, 100 ತಗೊಳ್ತೀವಿ. ನೆಕ್ಸ್ಟ್ ಇಯರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, 100 ಪ್ಲಸ್ 200 300 ಈ ತರ ತಗೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? 100 ಪ್ಲಸ್ 200 300 300 ಪ್ಲಸ್ 330 630 ಇದೇ ತರ ಮಾಡ್ತಾ ಹೋಗ್ತೀವಿ. 630 ಪ್ಲಸ್ 510 ಎಷ್ಟು ಬರುತ್ತೆ? 630 ಪ್ಲಸ್ 510 ಮಾಡಿದ್ರೆ ನಿಮ್ಗೆ 1000
140 ಬರುತ್ತೆ. ಕರೆಕ್ಟ್ ಏನಪ್ಪ? 1140 ಬರುತ್ತೆ. ಅದೇ ರೀತಿ 1140 ಪ್ಲಸ್ 860 ಎಷ್ಟು ಬರುತ್ತೆ? 2000 ಬರುತ್ತೆ. ಇದಾದ್ಮೇಲೆ ನಮ್ಗೆ ಇನ್ನೊಂದು ಕಾಲಮ್ ಡ್ರಾ ಮಾಡ್ಕೋಬೇಕು. ಇನ್ನೊಂದು ಕಾಲಮ್ ಬಂದ್ಬಿಟ್ಟು ನಿಮ್ಗೆ AN ಕಂಡುಹಿಡ್ತೀವಿ. ಅದೇ ಈಗ ನಾವು ಸಮೇಷನ್ ಇರ್ಬೇಕಲ್ಲ, ಆಪ್ಟಿಮಮ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಇನ್ನ 3 ಕಾಲಮ್ ಎಕ್ಸ್ಟ್ರಾ ಕಂಡುಹಿಡಿಯಬೇಕು. AN P ಮೈನಸ್ SN ಇಲ್ಲಿ ಮಾಡಿದ್ವಿ ಗೊತ್ತಾ? ಈ ಕಾಲಮ್ ಪ್ಲಸ್ ಇದು ಸಮೇಷನ್ ಆಫ್ CI ಅಥವಾ ಸಿಗ್ಮಾ CI, ಇವೆರಡು ರೋನ ಆಡ್ ಮಾಡ್ತೀವಿ ಅಷ್ಟೇ. ಈ ರೋ ಇದೆಯಲ್ಲ, 4th ರೋ 5th ರೋ, ಈ ಎರಡು ರೋನ ಆಡ್ ಮಾಡ್ತೀವಿ ಅಷ್ಟೇ. ಏನ್ ಮಾಡ್ತೀವಿ? ಈ ರೋನ ಮತ್ತೆ ಈ ರೋನ ಆಡ್ ಮಾಡ್ತೀವಿ. ಆಡ್ ಮಾಡ್ತಾ ಹೋಗೋಣ. 2000 ಪ್ಲಸ್ 100 2100, 2500 ಪ್ಲಸ್ 300 2800, 3000 ಪ್ಲಸ್ 630 3630, 3500 ಪ್ಲಸ್ 1140 ಎಷ್ಟಾಗುತ್ತೆ? 4640, 4000 ಪ್ಲಸ್ 2000 6000. ಇದಾದ್ಮೇಲೆ ನಮ್ಮ ಕೆಲಸ ಮುಗಿತಾ ಬಂತು. ಲಾಸ್ಟ್ ಇನ್ನೊಂದು ಕಾಲಮ್ ಬರ್ತದೆ. ಏನಪ್ಪಾ ಅಂದ್ರೆ TN, ಅದೇ ಆಪ್ಟಿಮಲ್ ವ್ಯಾಲ್ಯೂ ಹೇಳಿದ್ನಲ್ಲ, ಅದು ಇದೆ. AN, ಇದು AN ಕಾಲಮ್ ಡಿವೈಡೆಡ್ ಬೈ N. N ಎಲ್ಲಿ ಕೊಟ್ಟಿದ್ದಾರೆ ಸರ್ ಕ್ವಶನ್ ಅಲ್ಲಿ ಅಂದ್ರೆ N ಇಸ್ ನಥಿಂಗ್ ಬಟ್ ಈ ಇಯರ್ ಗಳಿದೆಯಲ್ಲ 1 2 3 4 5 ಏನಿದೆಯಲ್ಲ ಇದನ್ನೇ ನಾವು N ಹಾಕೊಳ್ತೀವಿ. ಮಾಡ್ತಾ ಹೋಗಿ ನೋಡೋಣ. ನಮ್ಗೆ ಇಲ್ಲಿ AN ಸಿಕ್ಕಿದೆ. ಫಸ್ಟ್ ಇಯರ್ಗೆ 2100 ಇದೆ, ಡಿವೈಡೆಡ್ ಬೈ N 1 is equal to 2100 ಬರುತ್ತೆ. ಅದೇ ರೀತಿ ಎಲ್ಲ ಕಾಲಮ್ ಮಾಡ್ತಾ ಹೋಗಿ. 2800 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 1400. ಕರೆಕ್ಟ್ ಇದೆ ಅಲ್ವಾ? 1400. 3630 ಡಿವೈಡೆಡ್ ಬೈ 3 ಎಷ್ಟು ಬರುತ್ತೆ? 1210 ಬರುತ್ತಲ್ವಾ? ಅದೇ ರೀತಿ ಮಾಡ್ತಾ ಹೋಗೋಣ. 4640 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ? 1160 ಬರುತ್ತಲ್ವಾ? ಅದೇ ತರ ಲಾಸ್ಟ್ ಕಾಲಮ್ ಮಾಡಿ ಎಷ್ಟು ಬರುತ್ತೆ? 6000 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬರುತ್ತೆ? 1200 ಬರುತ್ತೆ. ಇಷ್ಟು ಮಾಡಿ ನಾವು ಏನ್ ಮಾಡ್ತೀವಿ? ಈಗ ಆಪ್ಟಿಮಮ್ ರಿಪ್ಲೇಸ್ಮೆಂಟ್ ವ್ಯಾಲ್ಯೂ ಯಾವ್ದು ಬರುತ್ತೆ ಅಂದ್ರೆ ನಿಮಗೆ ಲಾಸ್ಟ್ ಕಾಲಮ್ ಅಬ್ಸರ್ವ್ ಮಾಡಿ. ಲಾಸ್ಟ್ ಕಾಲಮ್ ಈಗ ಮಾಡಿದ್ವಲ್ಲ, ಈ ಕಾಲಮ್ ಅಬ್ಸರ್ವ್ ಮಾಡಿ ಯಾವ್ದು ಬರ್ಬೋದು? ಯಾವ ಇಯರ್ ಅಲ್ಲಿ ಮೆಷಿನ್ ರಿಪ್ಲೇಸ್ ಮಾಡಿದ್ರೆ ಕಂಪನಿಗೆ ಅಡ್ವಾಂಟೇಜ್ ಇದೆ ಹೇಳಿ? ಇಲ್ಲಿ ಯಾವ ವ್ಯಾಲ್ಯೂ ಕಮ್ಮಿ ಇದೆ ಹೇಳಿ ನೋಡೋಣ. 2100, 1400, 1210, 160, 1200 ಯಾವ ವ್ಯಾಲ್ಯೂ ಕಮ್ಮಿ ಇದೆ ಹೇಳಿ? 1160 ಕಮ್ಮಿ ಇದೆ ಅಲ್ವಾ ಎಲ್ಲಕ್ಕಿಂತ? ಇದು ಇಟ್ ಇಸ್ ದ ಲೋಯೆಸ್ಟ್ ಕಂಪೇರ್ ಟು ಆಲ್ ಆಫ್ ದೆಮ್. 1160 ಲೋಯೆಸ್ಟ್ ಇದೆ ಅಲ್ವಾ? ನಾವೇನಂತ ಕಮೆಂಟ್ ಮಾಡ್ತೀವಿ? ಕಂಪನಿ ಅಥವಾ ಫರ್ಮ್, ಕಂಪನಿ ಆರ್ ಫರ್ಮ್ should replace machinery A. ಕ್ವಶನ್ ಅಲ್ಲಿ ಯಾಕೆ ಕೇಳಿರೋದು? ಮೆಷಿನರಿ A ಅಲ್ವಾ ಕೇಳಿರೋದು? at the end of ಯಾವ ಇಯರ್? 4th year. ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗ್ತದೆ. ಈಗ ಆಲ್ರೆಡಿ ನಾನು ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ಕವರ್ ಮಾಡ್ಕೊಟ್ಟಿದ್ದೀನಿ. ಇದೊಂದು ನೀವು ಕವರ್ ಮಾಡ್ಕೊಂಡ್ರೆ ನಿಮ್ ಮಾರ್ಕ್ಸ್ ಬೂಸ್ಟ್ ಆಗ್ತಾ ಹೋಗ್ತದೆ. ಇನ್ನೂ ಆದಷ್ಟು ನಿಮ್ಗೆ ಕಂಟೆಂಟ್ ಬರ್ತಾ ಹೋಗ್ತದೆ. ಸ್ಟೇ ಟ್ಯೂನ್ ಟು ಅವರ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್.